ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 37ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 38ನೇ ಅಧ್ಯಾಯವನ್ನು ಶುರು ಮಾಡೋಣ. ಕಾಲೇಜು ಸಮೀಪದ ಬಸ್ ಸ್ಟಾಪ್ನಲ್ಲಿ ಇಳಿದು ಸಿಗ್ನಲ್ ಬಿದ್ದಿದ್ದರಿಂದ ರಸ್ತೆ ದಾಟ್ತಾ ಇರುವಾಗ ಸಿಗ್ನಲ್ನಲ್ಲಿ ನಿಂತಿದ್ದ ಒಂದು ಕಾರ್ ನೋಡಿದ ಸ್ವರ್ಣಳ ಮುಖ ಕೆಂದಾವರೆಯಂತೆ ಅರಳಿತ್ತು. ಅಮೋಘ್ ಇಂಡಿಯಾಗೆ ರಿಟರ್ನ್ ಬಂದಿದ್ದಾರಾ? ಯಾವಾಗ? ಹೇಳಲೇ ಇಲ್ವಲ್ಲ ನನಗೆ. ಒಂದು ಕಾಲ್ ಕೂಡ ಮಾಡಿಲ್ಲ ಎಂದುಕೊಳ್ಳುತ್ತಲೇ ಮೊಬೈಲ್ ತೆಗೆದು ಅವರ ಭಾರತದ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ಲು. ಸ್ವಿಚ್ಡ್ ಆಫ್ ಎಂದು ಬಂದಾಗ, ನಾನು ಸಿಗ್ನಲ್ನಲ್ಲಿ ನೋಡಿದ್ದು ಅಮೋಘ್ ಅವರನ್ನೇ ತಾನೇ? ಮತ್ತೊಮ್ಮೆ ನೆನ್ಪು ಮಾಡಿಕೊಂಡವಳು, ಹೌದು, ಅದು ಅಮೋಘ್ ಅವರೇ. ಯಾಕೆ ಸ್ವಿಚ್ ಆಫ್ ಆಗಿದೆ ಎಂದು ಯೋಚಿಸ್ತಾನೆ, ಈ ಕನ್ಫ್ಯೂಷನ್ ಎಲ್ಲ ಯಾಕೆ, ಅವ್ರ ಮನೆಗೆ ಹೋಗಿ ನೋಡಿದ್ರೆ ಆಯಿತು ಎಂದುಕೊಂಡು ಆಟೋ ಬುಕ್ ಮಾಡಿಕೊಂಡು ಆಟೋ ಹತ್ತಿದ್ಲು. ದಾರಿಯಲ್ಲಿ ಹೋಗುವಾಗ ರಸ್ತೆಯುದ್ದಕ್ಕೂ ಮತ್ತೆಲ್ಲಾದರೂ ಅಮೋಘ್ ಕಾರ್ ಕಾಣಿಸುತ್ತಾ ಅಂತ ನೋಡುತ್ತಲೇ ಸಾಗದವಳಿಗೆ ಕಾಲ ತುಂಬ ನಿಧಾನವಾಗಿ ಓಡ್ತಾ ಇರೋ ಅನುಭವ. ಅಂತೂ ಅಮೋಘ್ ಮತ್ತು ಅವನ ತಾಯಿ ಇದ್ದ ಅಪಾರ್ಟ್ಮೆಂಟ್ ಬಳಿ ಬಂದವಳು ಆಟೋದವನಿಗೆ 10 ನಿಮಿಷ ಕಾದಿರಲು ಹೇಳಿ ಗೇಟು ದಾಟಿ ಒಳ ನಡೆದಳು. ಸೆಕ್ಯೂರಿಟಿ ಪರಿಚಯದ ನಗೆ ಬೀರಿದಾಗ, ಅಮೋಘ್ ಸರ್ ಎಂದವಳ ಧ್ವನಿ ಅವಳಿಗೆ ಅರಿವಿಲ್ಲದಂತೆ ನಡುಗಿತ್ತು. ಮ್ಯಾಮ್ ಸಾಬ್, ಅಮೋಘ್ ಸರ್ ನಹಿ, ಸೆಕ್ಯೂರಿಟಿ ಹೇಳಿದಾಗ, ಫಾರಿನಿಗೆ ಹೋಗಿದ್ರಲ್ಲ, ಬಂದಿಲ್ವಾ ಇನ್ನೂ ಎಂದಳು. ನಾನು ರಸ್ತೆಯಲ್ಲಿ ನೋಡಿದ್ದು ಅಮೋಘ್ ಅಲ್ಲ ಅಂತ ಅಂದ್ಕೊಳ್ತಾ. ನಹಿ ಮ್ಯಾಮ್ ಸಾಬ್, ಸರ್ ಲಾಸ್ಟ್ ವೀಕ್ ಬಂದು ಫ್ಲ್ಯಾಟ್ ಖಾಲಿ ಮಾಡಿಕೊಂಡ್ರು, ಅವ್ರ ಅಮ್ಮಗೂ ಕರ್ಕೊಂಡು ಹೋದರು, ಸೆಕ್ಯೂರಿಟಿ ಹೇಳಿದಾಗ, ಏನು, ಅಮೋಘ್ ಫ್ಲ್ಯಾಟ್ ಖಾಲಿ ಮಾಡ್ಕೊಂಡು ಹೋದ್ರಾ? ಬೇರೆ ಕಡೆ ಎಲ್ಲಿ ಹೋದರು? ಅವ್ರ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ, ಬೇರೆ ನಂಬರ್ ಇದೆಯಾ ಅಂತ ಸ್ವರ್ಣ ಕಣ್ ತುಂಬಿಕೊಂಡು ಕೇಳಿದ್ಲು. ಅದು ಮ್ಯಾಮ್, ನಂಬರ್ ನಹಿದೇನಾ ತೊದಲಿದ ಸೆಕ್ಯೂರಿಟಿ. ನನ್ನ ಪರಿಚಯ ಇದೆಯಲ್ಲ, ಕೊಡಿ, ಏನಾಗಲ್ಲ ಪ್ಲೀಸ್ ಭಯ್ಯ ಅಂತ ಕೈ ಮುಗಿದಾಗ ಸೆಕ್ಯೂರಿಟಿ ರಿಜಿಸ್ಟರ್ನಲ್ಲಿ ಇದ್ದ ಬೇರೊಂದು ನಂಬರು, ಅಡ್ರೆಸ್ಸು ಎರಡನ್ನೂ ಕೊಟ್ಟ. ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರ ಬಂದಳು, ಕಾಯುತ್ತಿದ್ದ ಆಟೋದ ಬಳಿಗೆ. ಅವಳ ಅಳುಮುಖ ನೋಡಿಯೇ ಏನೂ ಆಗಿರಬೇಕು ಅಂತ ಅರ್ಥ ಮಾಡಿಕೊಂಡ ಆಟೋ ಡ್ರೈವರ್, ಯಾಕಮ್ಮ, ನೀನು ಹುಡುಕ್ ಬಂದವರು ಸಿಗ್ಲಿಲ್ವಾ ಅಂತ ಕೇಳಿದ್ರು. ಕಣ್ಣೀರು ತೊಡೆದುಕೊಂಡು ನಗುವ ಪ್ರಯತ್ನ ಮಾಡ್ತಾ, ಇಲ್ಲ ಅಣ್ಣ, ಅವ್ರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರಂತೆ, ನನ್ನ ನಂಬರ್ ಮಿಸ್ ಆಗಿತ್ತಂತೆ, ಅದಕ್ಕೆ ನಾನು ಬಂದರೆ ಕೊಡೋಕೆ ಅಂತ ಅಡ್ರೆಸ್ ಕೊಟ್ಟು ಹೋಗಿದ್ದಾರೆ, ಈ ಅಡ್ರೆಸ್ಗೆ ಹೋಗಿ ಅಣ್ಣ ಎಂದಳು ಸ್ವರ್ಣ. ಈಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಅರ್ಥ ಆದರೂ ಅಡ್ರೆಸ್ ಪಡೆದು ಲೊಕೇಶನ್ ಹಾಕಿಕೊಂಡ ಆಟೋದವನು. ಅಲ್ಲಿಗೆ ಒಂದು ಮಟ್ಟಕ್ಕೆ ಅಮೋಘ್ ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆಂದು ಮನದ ಮೂಲೆಯಲ್ಲಿ ಅನ್ನಿಸಿದ್ರೂ ಬೇರೆ ಕಾರಣಗಳು ಇರಬಹುದಲ್ವಾ ಎನ್ನುವ ಸಣ್ಣ ನಿರೀಕ್ಷೆಯ ಮಿಣುಕು ಹುಳವನ್ನು ನಂಬಿ ಹೊರಟಿದ್ಲು. ಆ ಮಿಣುಕು ಹುಳವು ಕೂಡ ದೀಪಕ್ಕೆ ಸಿಕ್ಕೇ ತನ್ನ ರೆಕ್ಕೆ ಸುಟ್ಟುಕೊಳ್ಳುವುದೆಂದು ಅರಿಯದೆ ಸೆಕ್ಯೂರಿಟಿ ಕೊಟ್ಟ ಅಡ್ರೆಸ್ ಮುಂದೆ ಆಟೋ ನಿಲ್ಲಿಸಿ, ಮೇಡಮ್ ಲೊಕೇಶನ್ ಬಂತು ಅಂತ ಆಟೋ ಡ್ರೈವರ್ ಹೇಳಿದ. ಜಕ್ಕನೆ ಕಣ್ಬಿಟ್ಟವಳು, ಬಂತಾ ಎನ್ನುತ್ತಾ ಆಟೋದಿಂದ ಇಳಿದು ಇನ್ನೇನು ರಸ್ತೆ ದಾಟಿ ಆ ಬದಿಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಕಪ್ಪು ಬಣ್ಣದ ಫಾರ್ಚುನರ್ ಕಾರು ಆ ಕಡೆಯಿಂದ ಬಂದದ್ದು ನೋಡಿದವಳು ಅಲ್ಲಿಯೇ ಶಿಲೆಯಂತೆ ನಿಂತುಬಿಟ್ಲು. ಸೆಕ್ಯೂರಿಟಿ ಬಹು ಗೌರವದಿಂದ ಗೇಟು ತೆಗೆದು ಕಾರು ಒಳಗೆ ಹೋಗುತ್ತಲೇ ಕಬ್ಬಿಣದ ಸರಳುಗಳಿಂದ ಮಾಡಿದ ಗೇಟಿನಲ್ಲಿ ಒಳಗಿನ ಚಿತ್ರಣ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅಮೋಘ್ ಕಾಸ್ಟ್ಲಿ ಸೂಟ್ ತೊಟ್ಟು ಡ್ರೈವರ್ ಸೀಟಿನಿಂದ ಇಳಿದ್ರೆ ಪಕ್ಕದ ಸೀಟಿನಿಂದ ಬಳುಕುವ ಮಾಡೆಲ್ನಂತವಳು ಇಳಿದ್ಲು. ಇಬ್ಬರು ತೋಳು ಬೆಸೆದುಕೊಂಡು ನಿಂತರೆ ಅಮೋಘ್ ಅವಳ ಹಣೆಗೆ ಮುತ್ತಿಟ್ಟು ಮುಂದೆ ಸಾಗಿದ್ದ. ಮುಂದೆ ಹೋಗಿ ಅಮೋಘ್ ಎದುರು ನಿಂತು ಮಾತನಾಡಿಸುವಂಥ ಶಕ್ತಿ ಸ್ವರ್ಣನಲ್ಲಿ ಉಳಿದಿರಲಿಲ್ಲ. ಬಿದ್ದ ಏಟು ಸಾಮಾನ್ಯವಾದದ್ದಲ್ಲ. ಬಹು ಹಗಲು ರಾತ್ರಿಗಳು ಅಸ್ಥೆಯಿಂದ ಕಟ್ಟಿದ್ದ ಪ್ರೀತಿಯ ಸೌಧ ಅವಳ ಕಣ್ಣೆದುರೆ ಕುಸಿದು ಪ್ರೀತಿ ಅರಮನೆ ಕಟ್ಟುವಾಗ ಕನಸು ಶಿಲ್ಪಿಯಾಯಿತು. ಅರಮನೆ ಮುರಿದು ಬಿದ್ದಾಗ ಬದುಕು ಪಾಠವಾಯಿತು ಎಂದೋ ಎಲ್ಲೋ ಕೇಳಿದ್ದ ಸಾಲುಗಳು ನೆನಪಾಗಿದ್ವು. ತತ್ತರಿಸಿ ಬೀಳ್ತಾ ಇದ್ದವಳನ್ನು ಆಟೋ ಡ್ರೈವರ್ ಹಿಡಿದು ಆಟೋದ ಒಳಗೆ ಕೂರಿಸಿ ಕುಡಿಯಲು ತನ್ನ ನೀರಿನ ಬಾಟಲ್ ಕೊಟ್ಟರೆ ಅಂಗೈಯಿಂದ ತಳ್ಳಿದವಳು, ಏನೂ ಬೇಡ ಅಣ್ಣ, ನಡೀರಿ ಹೋಗೋಣ ಎಂದು ತನ್ನ ಪಿಜಿಯ ವಿಳಾಸ ಹೇಳಿದ್ಲು. ಕಾಲೇಜಿಗೆ ಹೋಗೋದಿಕ್ಕೆ ಮನಸ್ಸಿರಲಿಲ್ಲ. ಸೀಟಿಗೊರಗಿದವಳು, ತುಂಬ ನೆನಪುಗಳಿವೆ ಅಮೋಘ್, ನಯವಾಗಿ ಬೆನ್ನಿಗಿರಿದ ಚೂರಿಯಂತೆ ಎಂದು ಹೇಳಿಕೊಂಡಳು. ಮೆದುಳು ಸ್ತಬ್ಧವಾದಂತೆ ಬುದ್ಧಿ ಓಡ್ತಾ ಇಲ್ಲ. ಆಟೋ ಡ್ರೈವರ್ಗೆ ಅವಳೊಬ್ಬಳನ್ನೇ ಪಿಜಿ ಬಳಿ ಇಳಿಸಿ ಹೋಗೋದಕ್ಕೆ ಒಪ್ಪಿಗೆ ಇಲ್ಲ. ಲವ್ ಫೇಲ್ಯೂರ್ ಎಂದು ಅರ್ಥ ಮಾಡ್ಕೊಂಡಿದ್ದವನಿಗೆ ಏನಾದರೂ ಅನಾಹುತ ಮಾಡಿಕೊಂಡ್ರೆ ಇನ್ನೋ ಭಯ. ಸಿಸ್ಟರ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಯಾರಾದರೂ ನಂಬರ್ ಇದ್ದರೆ ಕೊಡಿ, ನಾನು ಮಾತಾಡ್ತೀನಿ ಎಂದಿದ್ದ.
ಎಲ್ಲರೂ ಊರಲ್ಲಿದ್ದಾರೆ. ನಾನೇ ಬಿಸಿಲು ಕುದುರೆ ಬೆನ್ನತ್ತಿ ಬಂದೆ ಹೇಳಿದವಳ ಧ್ವನಿ ಒಣಗಿತ್ತು. ಆಟೋದವನು ಏನೂ ಹೇಳದಾದ. ಸ್ವಲ್ಪ ದೂರ ಬಂದು ಮರದ ನೆರಳಿನಲ್ಲಿ ಆಟೋ ನಿಲ್ಲಿಸಿ, ಸಿಸ್ಟರ್ ಮುಖನಾದರೂ ತೊಳ್ಕೊಳ್ಳಿ, ಅತ್ತು ಹೇಗಾಗಿದ್ದೀರಾ ನೋಡಿ, ಟ್ರಾಫಿಕ್ನಲ್ಲಿ ಅಕ್ಕಪಕ್ಕ ವೆಹಿಕಲ್ಸ್ ಅವ್ರು ನೋಡಿದ್ರೆ ಏನಂದ್ಕೋತಾರೆ ಎಂದಾಗ ಬಾಟಲ್ ಪಡೆದು ಮುಖ ತೊಳೆದುಕೊಳ್ತಾ ಇದ್ಲು. ಎದುರುಗಡೆಯಿಂದ ಬಂದ ಕಾರೊಂದು ಆಟೋವನ್ನು ಸ್ವರ್ಣಾಳನ್ನು ಗಮನಿಸಿ ಯೂಟರ್ನ್ ತೆಗೆದುಕೊಂಡು ಬಂದು ಸ್ವರ್ಣಾಳ ಮುಂದೆ ನಿಂತಿತ್ತು. ಕಾರಿನೊಳಗೆ ಇದ್ದವರನ್ನ ನೋಡಿ ಶುಷ್ಕವಾಗಿ ನಕ್ಕಳು ಸ್ವರ್ಣ, ಏನೂ ನಡೆದೇ ಇಲ್ಲವೆಂಬಂತೆ. ಆಟೋ ಡ್ರೈವರ್ ಕಾರ್ನನ್ನವನನ್ನು ನೋಡಿ ಏಯ್ ಮಗ ಎಂದಿದ್ದ. ಯಾರೋ ಆಟೋದವರ ಪರಿಚಿತನೆಂದುಕೊಂಡು ಮುಖ ಒರೆಸ್ಕೊಂಡು ನೋಡಿದ್ರೆ ತೇಜ, ಪಾರ್ಥನ ಗೆಳೆಯ. ಸ್ವರ್ಣ ನೀನು? ಏನಾಯ್ತು, ರೋಡ್ ಸೈಡ್ ಮುಖ ತೊಳ್ಕೊತಾ ಇದೀಯಾ? ಅವಳ ಬಾತುಕೊಂಡಿದ್ದ ಕಣ್ಣುಗಳನ್ನು ನೋಡಿಯೇ ಊಹಿಸಿದ್ದ ತೇಜ. ಮಗ ಇವ್ರು ನಿನಗೆ ಗೊತ್ತಾ ಎಂದ ಆಟೋ ಡ್ರೈವರ್. ಪಾರ್ಥ ಇದ್ದಾನಲ್ಲ ಮಗ, ಅವರ ಅಕ್ಕನ ಮಗಳು ಸ್ವರ್ಣ ಅಂತ ಎಂದ ತೇಜ. ಏನಿಲ್ಲ ತೇಜ, ಮುಖಕ್ಕೆ ರೋಡಲ್ಲಿದ್ದ ಗುಂಡಿ ನೀರು ಹರಿತು, ಅದಕ್ಕೆ ಮುಖ ತೊಳ್ಕೊತಿದ್ದೆ ಅಷ್ಟೇ, ಎಂದಳು ಸ್ವರ್ಣ ಮೂಗೆಳೆದುಕೊಳ್ಳುತ್ತಾ. ಡ್ರೈವರ್ ಕಡೆ ನೋಡಿ ಹೇಳಬಾರ್ದು ಅಂತ ಸನ್ನೆ ಮಾಡಿ. ಆದರೆ ಡ್ರೈವರ್ ಪಾರ್ಥನ ಮನೆಯವಳೆಂದು ತಿಳಿದ ಮೇಲೆ, ನೋಡಿ ಸಿಸ್ಟರ್, ಬೆಳಗ್ಗೆಯಿಂದ ನನ್ನ ಆಟೋದಲ್ಲೇ ಇದ್ದೀರಾ, ಪಾರ್ಥನ ಮನೆಯವರು ಅಂತ ಗೊತ್ತಾಗಲಿಲ್ಲ, ನಿಮ್ಮ ಪರಿಚಯದವರು ಯಾರಾದರೂ ಸಿಗಲಿ ಅಂತ ಅನ್ಕೋತಿದ್ದೆ, ನಿಮ್ಮನ್ನು ಈ ಸ್ಥಿತಿಲಿ ಬಿಟ್ಟು ಒಬ್ಬನೇ ಅಂತೂ ಹೋಗ್ತಾ ಇರಲಿಲ್ಲ, ನಮ್ಮ ಮನೆ ಕರ್ಕೊಂಡು ಹೋಗ್ತಿದ್ದೆ ಎಂದ ಆಟೋದವನು. ಲೋ ಮಗ ಏನಾಯಿತು ಅಂಥದ್ದು ಎಂದ ತೇಜ. ಆಟೋದವನು ಸ್ವರ್ಣ ಅವನ ಆಟೋ ಹತ್ತದಾಗಿನಿಂದ ಏನೇನು ನಡೀತು ಅದನ್ನೆಲ್ಲ ತೇಜನ ಹತ್ರ ಹೇಳಿದ್ದ. ಸ್ವರ್ಣ, ಎಲ್ಲಿದ್ದಾನೆ ಆ ಬದ್ಮಾಶ್? ಪಾರ್ಥ ಮಾತಾಡುವಾಗಲೂ ಮೋಸ ಮಾಡಲ್ಲ, ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ಮಗ ಗಾಡಿ ತೆಗಿ, ಅವನ ಮನೆ ಹತ್ರ ತೋರಿಸು, ಹಾಗೆ ನಮ್ಮ ಹುಡುಗರಿಗೆ ಬರೋದಕ್ಕೆ ಹೇಳು ಎಂದ ತೇಜ. ಬೇಡ ತೇಜ ಅವರೇ, ನೋವಾಗಿದೆ, ಇಲ್ಲ ಅಂತಲ್ಲ, ಆದರೆ ಯಾರೋ ಒಬ್ಬರು ನನ್ನ ಲೈಫ್ನ ಲೀಡ್ ಮಾಡೋಕೆ ಬಿಡೋ ಅಷ್ಟು ಮೆಂಟಲಿ ವೀಕ್ ಅಲ್ಲ ನಾನು. ಅವನು ಚೀಟರ್, ನನಗೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೂ ಅವ್ನು ಮುಂದೆ ಹೋಗಿ ನಿಂತ್ಕೊಂಡು ಯಾಕೆ ಹೀಗೆ ಮಾಡಿದೆ, ನನ್ನ ಕೈ ಬಿಡಬೇಡ, ನಿನ್ನನ್ನೇ ನಂಬಿದ್ದೀನಿ ಅಂತೆಲ್ಲ ಎಮೋಷ್ನಲ್ ಭಿಕ್ಷೆ ಬೇಡೋ ಅಷ್ಟು ಟಿಪಿಕಲ್ ವೀಕ್ ಮೆಂಟಾಲಿಟಿ. ಐ ಕಮ್ ಔಟ್ ಆಫ್ ದಿಸ್, ಇಟ್ಸ್ ಟೇಕ್ ಟೈಮ್ ಅಂತಳು ಸ್ವರ್ಣ. ಅವಳ ಮನೋಸ್ಥೈರ್ಯ ನೋಡಿ ತೇಜನಿಗೆ ಆ ಕ್ಷಣಕ್ಕೆ ಲವ್ ಫೇಲ್ಯೂರ್ ಕಾರಣಕ್ಕೆ ತಮ್ಮ ಜೀವ ಕಳ್ಕೊಳ್ಳೋ ಹೆಣ್ಣು ಮಕ್ಕಳ ಮಧ್ಯೆ ಸ್ವರ್ಣ ವಿಶೇಷವಾಗಿ ಕಂಡಿದ್ಲು. ಆದರೂ ನನ್ನ ನಂಬ್ಸೋಕೆ ಈ ಥರ ಹೇಳ್ತಿರಬಹುದು ಅಂತ ಅಂದ್ಕೊಂಡು, ನಿನ್ನ ಧೈರ್ಯನ ನಾನು ಮೆಚ್ತೀನಿ ಸ್ವರ್ಣ, ಆದರೆ ಪ್ಲೀಸ್ PGಗೆ ಹೋಗಿ ಒಬ್ಬಳೇ ಇರೋದು ಬೇಡ, ಇಂಥ ಟೈಮ್ನಲ್ಲಿ ಎಷ್ಟೇ ಗಟ್ಟಿ ಮನುಷ್ಯ ಆಗಿದ್ರೂ ಒಂಟಿಯಾಗಿರೋದು ಒಳ್ಳೆಯದಲ್ಲ, ನಡಿ ನಮ್ಮನೆಗೆ ಹೋಗೋಣ ಎಂದ. ಆಟೋ ಡ್ರೈವರ್ ಕೂಡ ತೇಜನ ಮಾತಿಗೆ ಧನಿಗೂಡಿಸಿದ್ದ. ಪರವಾಗಿಲ್ಲ ತೇಜ, ನಾನು PGಗೆ ಹೋಗ್ತೀನಿ, ಐ ವಾಂಟ್ ಟು ಬಿ ಅಲೋನ್, ಪ್ಲೀಸ್ ಲೀವ್ ಮೀ ಎಂದಳು ಸ್ವರ್ಣ. ನಮ್ಮನೇಲಿ ನಿನ್ನ ಯಾರೂ ಡಿಸ್ಟರ್ಬ್ ಮಾಡಲ್ಲ ಎಂದು ಬಲವಂತ ಮಾಡಿ ಕಾರ್ನಲ್ಲಿ ಕೂರಿಸಿ, ಮಗ ಎಷ್ಟಾಗಿದೆ ನಿಂದು ಎಂದ ಆಟೋದವನಿಗೆ. ಏನು ಮಗ ನೀನು, ಪಾರ್ಥನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಥರ ಅಲ್ವಾ, ಪಾರ್ಥ ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿಲ್ಲ, ಏನು ಬೇಡ ಹೋಗು ಎಂದಿದ್ದ ಆಟೋ ಡ್ರೈವರ್. ಫ್ಯಾಮಿಲಿ ಅಂದ್ಕೊಂಡೆ ಬೆಳಗ್ಗೆಯಿಂದ ಜೋಪಾನ ಮಾಡಿದ್ಯಾ, ಬಂಕ್ ಹೋದರೆ ದಿನ ಬರ್ತೀರಾ ನೀವು ನಮ್ಮ ಫ್ಯಾಮಿಲಿ ಅಂತ ಫ್ರೀಯಾಗಿ ಹಾಕಿ ಕಳಿಸಲ್ಲ, ಇಟ್ಕೋ ಎಂದು ಬಲವಂತವಾಗಿ ಜೇಬಿಗೆ ಹಣ ತುರುಕಿ ಕಾಲ್ ಮಾಡ್ತೀನಿ ಅಂತ ಬಾಯ್ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದ್ದ ತೇಜ. ನಾನು PGಗೆ ಹೋಗ್ತೀನಿ, ಮತ್ತೊಮ್ಮೆ ನಿಧಾನವಾಗಿ ಹೇಳಿದ್ಲು ಸ್ವರ್ಣ. ನಾಳೆ ಹೋಗ್ವಂತ್ರಿ ಬನ್ನಿ ಎಂದಿದ್ದ ತೇಜ. ಪಾರ್ಥಂಗೆ ಹೇಳೋದೋ ಬೇಡವೋ ಅನ್ನೋ ಗೊಂದಲವಾಗಿತ್ತು. ಪಾರ್ಥಂಗೆ ಇದ್ಯಾವ ವಿಷಯನೂ ಗೊತ್ತಾಗೋದು ಬೇಡ ಎಂದಳು ಸ್ವರ್ಣ ಅವನ ಗೊಂದಲ ಬಗೆಹರಿಸೋ ಹಾಗೆ. ನಾಳೆ ದಿನ ಗೊತ್ತಾದರೆ ಯಾಕೆ ಹೇಳಲಿಲ್ಲ ಅಂತ ನನ್ನೇ ಬೈತಾನೆ ಎಂದ ತೇಜ. ಹಾಗೆಲ್ಲ ಏನೂ ಆಗಲ್ಲ, ಅವನು ತಾತನ ಆಯುರ್ವೇದ ಗೋಲ್ಡ್ ಸ್ಮಿತ್ ವರ್ಕ್ ಕಲಿಯೋದ್ರಲ್ಲಿ ಬ್ಯುಸಿ ಇದ್ದಾನೆ, ಇದ್ರ ಮಧ್ಯೆ ಈಗೆಲ್ಲೋ ಸ್ವಲ್ಪ ಗಾಯಿ ಜೊತೆ ಕ್ಲೋಸ್ ಆಗಿದ್ದಾನೆ, ಅವನಿಗೆ ಸಾಕಷ್ಟು ಇರುವಾಗ ಇದು ಬೇಡ ಎಂದಳು ಸ್ವರ್ಣ. ಸ್ವರ್ಣಳಿಗೆ ಈ ಮಟ್ಟದ ಮೆಚುರಿಟಿ ಬಂದಿದ್ದು ಯಾವಾಗ ಅಂತ ಅನಿಸಿತ್ತು ತೇಜನಿಗೆ. ತೇಜನ ತಾಯಿ ಜಯಶೀಲ ಮನೆಯಲ್ಲೇ ಇದ್ದರು. ಏನಮ್ಮ PGಲಿದೆಯಾ, ಒಂದಿನಾನು ಮನೆಗೆ ಬಂದಿಲ್ವಲ್ಲ ಎನ್ನುತ್ತಾ ಪ್ರೀತಿಯಿಂದ ಸ್ವಾಗತಿಸಿದರು. ರೋಡಲ್ಲಿ ಸಿಕ್ಕಿದ್ರು ಅಮ್ಮ, ಅದಕ್ಕೆ ನಾನೇ ಕರ್ಕೊಂಡು ಬಂದೆ, ಇನ್ನೊಂದಿನ ಬರ್ತೀನಿ ಅಂತಿದ್ರು ಬಿಡದೆ ಕರ್ಕೊಂಬಂದೆ ಎಂದ ತೇಜ. ಒಳ್ಳೆ ಕೆಲಸ ಮಾಡಿದೆ ಕಣೋ ತೇಜ ಎಂದು ಸ್ವರ್ಣಳಿಗೆ ಪಾರ್ಥ ಫೋನ್ ಮಾಡಿದ್ನಾ, ಹೇಗಿದ್ದಾರಂತೆ ಎಂದಿದ್ದರು ಜಯಶೀಲ. ಅಮ್ಮ ಅದನ್ನೆಲ್ಲ ಆಮೇಲೆ ಕೇಳುವಂತೆ, ಅಡುಗೆ ಆಗಿದ್ರೆ ತಟ್ಟೆ ಹಾಕಮ್ಮ ಎಂದ ತೇಜ. ಸ್ವರ್ಣ ಹೇಳು, ನನಗೆ ಊಟ ಕಂಪ್ನಿ ಕೊಡು ಎಂದಿದ್ದ. ಅವಳಿಗೂ ಹಸಿವಾಗಿತ್ತು. ಬೆಳಗ್ಗೆ PGಯಲ್ಲಿ ಉಪ್ಪಿಟ್ಟು ಮಾಡೋದ್ರಿಂದ ಸರಿಯಾಗಿ ತಿಂದಿರಲಿಲ್ಲ, ಇಡೀ ದಿನ ಅಲೆದಾಟ, ಹನಿ ನೀರು ಗುಟುಕ್ಸಿರಲಿಲ್ಲ. ಹಸಿವಿದೆ, ಆದರೂ ಏನು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಏನು ಮಾಡಲಿ, ಎಷ್ಟು ದಿನ ಊಟ ಬಿಟ್ಟಿರಲಿ, ನಾನೇ ಉಪವಾಸ ಸಾಯೋದು,
ಎನಿಸಿ ಎದ್ದು ಹೋಗಿ ಸಿಂಕ್ನಲ್ಲಿ ಕೈ ತೊಳೆದುಕೊಂಡು ಬಂದು ಕೂತಳು. ಸ್ವರ್ಣ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾಳೆ, ಏನಾದರೂ ಸ್ಪೆಷಲ್ ಮಾಡ್ತಿದ್ದೆ ಎಂದರು ಜಯಶೀಲ ಅನ್ನ ಸಾರು ಬಡಿಸ್ತಾ. ರಾತ್ರಿ ಊಟಕ್ಕೆ ಮಾಡಮ್ಮ ಎಂದ ತೇಜ. ಸ್ವರ್ಣಗೆ ಹಸಿವಾಗಿದೆ ಎಂದು ಊಟಕ್ಕೆ ಅವಸರಿಸಿದ್ದು. ಪರವಾಗಿಲ್ಲ ಆಂಟಿ, ಪಿ ಜಿಲಿ ಸೋಡಾ ಹಾಕಿದ ಫುಡ್ ತಿಂದು ಬೇಜಾರಾಗಿ ಹೋಗಿತ್ತು, ವಿತೌಟ್ ಸೋಡಾ ಫುಡ್ ಅಂದ್ರೇ ಸ್ಪೆಷಲ್ ಎಂದಳು ಸ್ವರ್ಣ. ತೇಜನನ್ನು ನೋಡ್ತಾ ಪಾರ್ಥನ್ ಫ್ರೆಂಡ್ಸ್ ಎಲ್ಲ ಅವನ ಹಾಗೇನೆ ಎಂದುಕೊಂಡಳು. ಊಟವಾದ ನಂತರ ಸ್ವರ್ಣ ಹೀಗೆ ರೂಮಲ್ಲಿ ಸ್ವಲ್ಪ ಮಲ್ಕೊಳ್ಳಿ ಎಂದ ತೇಜ. ನಿದ್ರೆಗೆ ಎಲ್ಲ ನೋವನ್ನು ಮರೆಸೋ ಶಕ್ತಿ ಇದೆ ಅಂದ್ಕೊಂಡು ಇಷ್ಟೊತ್ತಲೆಲ್ಲ ಮಲ್ಕೊಳ್ಳೋದಿಲ್ಲ ಎಂದು ನಿರಾಕರಿಸಿದ್ಲು ಸ್ವರ್ಣ. ಸರಿ, ನೀವು ಮಾತಾಡ್ತಾ ಇರಿ, ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಜಯಶೀಲ ಒಳನಡೆದರು. ನಮ್ಮಮ್ಮಂದು ಟೆರೇಸ್ ಗಾರ್ಡನ್ ನೋಡಿಲ್ಲ ಅಲ್ವಾ, ಬನ್ನಿ ತೋರಿಸ್ತೀನಿ ಎಂದು ಟೆರೇಸ್ಗೆ ಕರೆದುಕೊಂಡು ಹೋದ ತೇಜ. ಅವನಿಗೆ ಸ್ವರ್ಣ ಎಲ್ಲಿ ಏನಾದರೂ ಮಾಡ್ಕೊಳ್ತಾಳೋ ಅನ್ನೋ ಆತಂಕ ಇನ್ನೂ ಕಡಿಮೆ ಆಗಿರಲಿಲ್ಲ. ಟೆರೇಸ್ನಲ್ಲಿ ಇಬ್ಬರೇ ಇದ್ದಾಗ ಪಾರ್ಥನಿಂದ ಈ ವಿಷಯ ಮುಚ್ಚಿಡೋದು ನನಗ್ಯಾಕೋ ಸರಿ ಕಾಣಿಸ್ತಿಲ್ಲ, ಮತ್ತೊಮ್ಮೆ ಹೇಳಿದ್ದ ತೇಜ. ಇಲ್ಲ ತೇಜ ಅವರೇ, ನಾವು ಬೇಡ ಅಂತ ನಮ್ಮನ್ನು ಬಿಟ್ಟೋದವರಿಗೆ ನಮ್ಮ ಜೊತೆ ಬಾಳೋ ಯೋಗ್ಯತೆ ಇಲ್ಲ ಅಂದ್ಕೋಬೇಕು. MBA ಮಾಡಬೇಕು, ಫಾರಿನ್ಗೆ ಹೋಗಬೇಕು ಅನ್ನೋದು ನನ್ನ ಗುರಿ, ಕನಸು. ಅದು ನನ್ನ ಜೊತೆ ಇದೆಯಲ್ಲ, ಸೊ ಐ ಆಮ್ ನಾಟ್ ಅಲೋನ್. ಅಮೋಘ್ ದುಡ್ಡಿಗೆ ಆಸೆಪಟ್ಟು ಬೇರೆಯವ್ರ ಜೊತೆ ಹೋಗಿದ್ದಾರೆ, ಹೋಗಲಿ. ಇನ್ನು ಮುಂದೆ ಈ ಸ್ವರ್ಣನ್ ಲೈಫಲ್ಲಿ ಅಮೋಘ್ ಅನ್ನೋ ವ್ಯಕ್ತಿ ಈಸ್ ನೋ ಮೋರ್ ಎಂದಳು ಸ್ವರ್ಣ. ನೀನು ಹೇಳೋದು ಸರಿನೇ, ಹುಡುಗಿಯಾಗಿ ನಿನಗಿರೋ ಧೈರ್ಯ ನನಗಿಲ್ಲ ಎಂದು ಆ ವಿಷಯವನ್ನು ಮತ್ತೆ ಕೆದಕದೆ ಬ್ರಹ್ಮಗಿರಿಯ ಬಗ್ಗೆ ಮಾತನಾಡ್ತಾ ಸ್ವಲ್ಪ ಸಮಯ ಕಳೆದಿದ್ರು. ವಿಷಯ ಬೇರೆ ಕಡೆ ತಿರುಗಿದ್ರಿಂದ ಸ್ವರ್ಣಳಿಗೂ ಸ್ವಲ್ಪ ಹಗುರಾದ ಹಾಗೆ ಅನಿಸಿತ್ತು. ಕೆಳಗಿಳಿದು ಬರೋ ಅಷ್ಟರಲ್ಲಿ ಜಯಶೀಲ ರಾತ್ರಿ ಅಡುಗೆ ಮಾಡಿದ್ರು. ಈಗಲೇ ಊಟ ಬೇಡ, ಹಸಿವಿಲ್ಲ ಎಂದಳು ಸ್ವರ್ಣ. ಊರಲ್ಲಿ ಎಲ್ಲ ಹೇಗಿದ್ದಾರಂತೆ? ಜಯಶೀಲರ ಮಾತು ಬ್ರಹ್ಮಗಿರಿ ಕಡೆ ತಿರುಗಿತ್ತು. ನಾನು 1 ಮಂತ್ ಇದ್ದು ಬಂದೆ ಆಂಟಿ. ಪಾರ್ಥ ಆಯುರ್ವೇದ ಕಲಿತಾ ಇದ್ದ. ಅಮ್ಮಂಗೆ ಗಾಯನ ಇಷ್ಟ ಇಲ್ಲ, ಆಗಾಗ ಕೊಂಗು ತೆಗಿಯೋರು. ಇವಳಿಗೆ ಸ್ವಲ್ಪ ಸ್ಟ್ರಾಂಗ್ ಆಗು ಅಂತ ಹೇಳಿ ಬಂದಿದ್ದೆ. ನಾನಾದರೂ ಎಷ್ಟು ದಿನ ಅಲ್ಲಿರೋದಕ್ಕೆ ಸಾಧ್ಯ ಹೇಳಿ ಎಂದಳು ಸ್ವರ್ಣ. ವಾಸ್ತವನ ಪ್ರಮೀಳ ಬೇಗ ಅರ್ಥ ಮಾಡ್ಕೊಳ್ಳಲ್ಲ ಎಂದು ವ್ಯಥೆ ಪಟ್ಕೊಂಡ್ರು ಜಯಶೀಲ. ಆಂಟಿ, ನೀವು ನಮ್ಮಮ್ಮ ಕ್ಲಾಸ್ಮೇಟ್ಸಾ, ಫ್ರೆಂಡ್ಸ್ ಅಲ್ವಾ? ನಿಮ್ಗಮ್ಮನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಎಂದಳು ಸ್ವರ್ಣ. ಹೌದಮ್ಮ, ಚೆನ್ನಾಗಿ ಗೊತ್ತು. ಅವಳು ಹೇಗೆ ಅಂತ ನನಗೆ, ಗಾಯನ ಅಮ್ಮ ಸುಲೋಚನಾ ಇದ್ದಾಳಲ್ಲ, ನಮ್ಮಿಬ್ಬರಿಗೆ ಚೆನ್ನಾಗಿ ಗೊತ್ತಿರಿದೆ. ಪ್ರಮೀನಾ ಆಗ ಜೂನಿಯರ್ ಮಂಜುಳಾ ಅಂತ ಕರಿತಾ ಇದ್ವಿ. ಅವಳ ಹಾಗೆ ಸುಂದರಿ, ಬಜಾರಿ ಕೂಡ. ಹುಡುಗರು ಪ್ರಮೀನಾ ಕಂಡ್ರೆ ಹೆದರ್ತಾ ಇದ್ರು. ಸುಲೋಚನಾ SSLCಗೆ ಓದಿ ಮುಗಿಸಿದ್ಲು. ನಾನು PUCವರೆಗೂ ಹೋದೆ. ಪ್ರಮೀ ಒಬ್ಳೆ ಡಿಗ್ರಿಗೆ ಹೋಗಿದ್ದು. ಆದರೆ ಅವಳ ಡಿಗ್ರಿ ಫ್ರೆಂಡ್ ರತ್ನ ಅಂತ ಈಗೆಲ್ಲಿದ್ದಾಳೋ ಗೊತ್ತಿಲ್ಲ. ಆಗಾಗ ಬ್ರಹ್ಮಗಿರಿಗೆ ಬರೋಳು, ನನಗೂ ಪರಿಚಯ. ಆಚಾರ್ಯ ಮನೇಲಿ ಯಾರಿಗೂ ಶ್ರೀಮಂತರು ಅನ್ನೋ ಅಹಂಕಾರ ಕಿಂಚಿತ್ತೂ ಇರಲಿಲ್ಲ, ಪ್ರಮಿ ಒಬ್ಳನ್ ಬಿಟ್ಟು. ಯಾವುದಕ್ಕೂ ಬಡತನ ಇಲ್ಲದಂತೆ ಶ್ರೀಮಂತಿಕೆ. ಈಗ ನೀವು ಹುಡುಗಿರು ಡ್ರೆಸ್ಸಿಗೆ ತಕ್ಕಂಗೆ ಆರ್ಟಿಫಿಷಿಯಲ್ ಓಲೆ, ಸರ, ಕೈ ಚೈನ್ ಎಲ್ಲ ಹಾಕೋತಿರಲ್ಲ, ಹಾಗೆ ಪ್ರಮಿ ಕಿವಿ ಓಲೆ, ಬಂಗಾರದ ಸರ, ಉಂಗುರಗಳನ್ನು ಹಾಕೊಳ್ಳೋವಳು. ಸೌಂದರ್ಯ, ಶ್ರೀಮಂತಿಕೆ ಅವಳಲ್ಲಿ ಗತ್ತಿನ ಅಹಂಕಾರನ ಬಡ್ಡಿಯಾಗಿ ಕೊಟ್ಟಿತ್ತು. ಬುದ್ಧಿವಂತೇನೆ, ಚೆನ್ನಾಗಿ ಓದೋಳು, ಆದರೆ ವಿದ್ಯೆ ಅವಳಿಗೆ ವಿನಯ ಕೊಡಲಿಲ್ಲ. ಊರಿಗೆ ಹುಡುಗಿಯರೆಲ್ಲ ಅವಳ ಹತ್ರ ನೀನೇ ರಾಣಿ ಅನ್ನೋ ಥರ ಇರಬೇಕಾಗಿತ್ತು. ಅವಳು ಕೆಟ್ಟವಳ ಇಲ್ಲ ಒಳ್ಳೆಯವಳ? ಆಚಾರ್ಯ ಮನೆ ರೀತಿ ರಿವಾಜುಗಳನ್ನು ಕಲಿಸಿದ್ರು ಭಾಗೀರಥಮ್ನವರು. ಬಡವರು ಅಂದರೆ ತುಚ್ಛವಾಗೇನೂ ಕಾಣ್ತಾ ಇರಲಿಲ್ಲ. ಆದರೆ ಅವಳು ಒಂಚೂರು ಅಹಂಕಾರ, ಕೋಪ ಕಡಿಮೆ ಆಗಬೇಕಿತ್ತು. ಅರ್ಜುನ ಎಷ್ಟೋ ಸಲ ಹೇಳೋರು, ಪ್ರಮಿ ಕೋಪ ಕಡಿಮೆ ಮಾಡ್ಕೊ ಅಂತ. ಹ್ಞೂ ಪಾಪ ಅವರು ಮನೆಯವ್ರ ಮುಂದೆ ಇವಳು ಕೋಪ ಗೊತ್ತಾಗ್ದಂಗೆ ಮುಚ್ಚಾಕೋರು. ಅದೇ ಅವ್ರು ಮಾಡಿದ ತಪ್ಪು ಅನಿಸುತ್ತೆ. ಅಜ್ಜ ಹೆಂಗೆ ಗೊತ್ತಾಗಿದ್ರೆ ಇವಳಿಗೆ ಶಿಕ್ಷೆ ಕೊಟ್ಟು ಸರಿಯಾಗಿ ಬುದ್ಧಿ ಕಲಿಸೋರು. ಆದರೆ ಅವರು ತಂಗಿ ಮೇಲಿನ ಪ್ರೀತಿಯಿಂದ ಬಿಟ್ಕೊಡ್ತಿರ್ಲಿಲ್ಲ ಎಂದರು ಜಯಶೀಲ. ಗಾಯನ ಅವರಮ್ಮನೂ ಕ್ಲಾಸ್ಮೇಟು. ಇದು ನಮಗೆ ಹೊಸ ವಿಷಯ. ಆಮೇಲೆ ಅದ್ಯಾರೋ ಸಿಂಹಾಚಲ ಅಂತೆ, ನಮ್ಮ ಫ್ಯಾಮಿಲಿ ಎನಿಮಿ ಅಂತೆ, ಗಾಯನನ್ನು ಟಾರ್ಗೆಟ್ ಮಾಡಿದ್ನಂತೆ ಎಂದು ನಡೆದ ಘಟನೆಯನ್ನು ಹೇಳಿದಾಗ ಜಯಶೀಲ ಗಾಬರಿಯಿಂದ, ಏನು ಸಿಂಹಾಚಲ ಇನ್ನೂ ಬದುಕಿದ್ದಾನಾ ಎಂದು ಭಯಗ್ರಸ್ತರಂತೆ ಕೇಳಿದಾಗ, ಅಮ್ಮ ಯಾಕೆ ಭಯ ಬೀಳ್ತಾ ಇದೆಯಾ, ನಿನಗವನು ಯಾರು ಅಂತ ಗೊತ್ತಾ ಅಂತ ತೇಜ ಕೇಳಿದ್ದ. ಗೊತ್ತು ತೇಜ, ಗಾಯನನ ರೀತಿಯೇ ನಮ್ಮ ಕಾಲದಲ್ಲೂ ಹೆಣ್ಮಕ್ಳನ್ನು ಟಾರ್ಗೆಟ್ ಮಾಡೋನು. ಆಗಲೇ ಅಜ್ಜಯ್ಯ ಅವನಿಗೆ ಗಡೀಪಾರು ಶಿಕ್ಷೆ ಕೊಟ್ಟಿದ್ರು. ಆದರೆ ಪ್ರಮೀಳಾ ಅವನನ್ನು ಭೇಟಿ ಮಾಡೋಳು ಎಂದು ಭಯದಲ್ಲಿ ಯಾವ ವಿಷಯವನ್ನು ಹೇಳಬಾರ್ದಾಗಿತ್ತೋ ಅದನ್ನು ಹೇಳಿಯೇ ಬಿಟ್ಟಿದ್ರು. ಏನು, ಅಮ್ಮಂಗೆ ಆ ಮಂತ್ರವಾದಿ ಗೊತ್ತಾ ಎಂದಳು ಸ್ವರ್ಣ. ನಂಬಲ ಸಾಧ್ಯ ಸತ್ಯದಂತೆ. ಇಲ್ಲಮ್ಮ, 1-2 ಸಲ ಅವನು ಪ್ರಮೀನ ಮಾತಾಡ್ಸೋಕೆ ಪ್ರಯತ್ನ ಪಟ್ಟಿದ್ದ ಅಷ್ಟೇ. ಭಯದಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ ಎಂದು ಇನ್ನೂ ಹೆಚ್ಚು ಭಯಗ್ರಸ್ತರಂತೆ ನಟಿಸಿದ್ರು. ಆಂಟಿ, ನಿಜ ಹೇಳಿ, ಅಮ್ಮ ಮಂತ್ರವಾದಿನ ಭೇಟಿ ಆಗ್ತಾ ಇದ್ರಾ? ಸ್ವರ್ಣ ತಣ್ಣಗೆ ಕೇಳಿದ್ರು,
ಮಾತು ಮೊನಚಾಗಿತ್ತು. ಅಯ್ಯೋ ಇಲ್ಲಮ್ಮ, ಹೇಳಿದ್ನಲ್ಲ, ಅವನು ಗಾಯನ ರೀತಿನೇ ಪ್ರಮೀಳಾನ ಟಾರ್ಗೆಟ್ ಮಾಡಿದ್ದ ಅನ್ಸತ್ತೆ ಎಂದರು ಜಯಶೀಲ. ಅವರ ಉತ್ತರದಿಂದ ಸ್ವರ್ಣಳಿಗೆ ಸಮಾಧಾನ ಆಗಿದ್ರೂ ಭಯದಿಂದ ಅವರ ಬ್ಲಡ್ ಪ್ರೆಷರ್ ಏರಿದಂತೆ ನಡುಗುತ್ತಾ ಬೆವೆತಾಗ, ಈಗಲೇ ಏನು ಕೇಳೋದು ಬೇಡ, ಗಾಯಿಯವರಮ್ಮಂಗೂ ಏನೋ ಸತ್ಯ ಗೊತ್ತಿದೆ, ತಿಳ್ಕೊಳ್ಬೇಕು ಮೊದಲು ಎಂದುಕೊಂಡಳು ಸ್ವರ್ಣ. ಅಯ್ಯೋ, ಭಯದಲ್ಲಿ ಎಲ್ಲ ಸತ್ಯ ಹೇಳ್ಬಿಡ್ತಾ ಇದ್ದೆ ನಾನು, ಹುಷಾರಾಗಿರಬೇಕು ಎಂದು ಜಯಶೀಲ ಅಂದುಕೊಂಡ್ರೆ, ಅಮ್ಮಂಗೆ ಬೇರೆ ಏನೋ ಸತ್ಯ ಗೊತ್ತಿದೆ, ನನಗೂ ಪ್ರಮೀಳಾ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ, ಅನುಮಾನಗಳಿದ್ದಾವೆ, ಸ್ವರ್ಣ ಹೋದ್ಮೇಲೆ ತಿಳ್ಕೋಬೇಕು ಅಂತ ತೇಜ ಅಂದ್ಕೊಂಡ. ಹೇಳಿ, ಅಡುಗೆಯಲ್ಲಿ ತಣ್ಣಗಾಕ್ ಹೋಗುತ್ತೆ, ಊಟ ಮಾಡೋಣ. ಎಬ್ಬಿಸಿದ ಜಯಶೀಲ ಊಟದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಬ್ರಹ್ಮಗಿರಿಯ ಹೆಸರೊತ್ತೋದಕ್ಕೆ ಹೋಗಲಿಲ್ಲ. ಸ್ವರ್ಣಳ ಕಾಲೇಜು PG ಬಗ್ಗೆ ಮಾತನಾಡ್ತಾ ಊಟ ಮುಗಿಸಿದ್ರು. ಮಲಗಲೆಂದು